ಡೇ 17 ಇಂಗ್ಲೀಷ್ ಕಲಿಯಿರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇಂಗ್ಲೀಷ್ ಗ್ರಾಮರ್ನ ಪ್ರಮುಖ ಭಾಗವಾದ ಪ್ರಿಪೊಸಿಷನ್ಸ್ಗಳ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೇನೆ. ಪ್ರಿಪೊಸಿಷನ್ಸ್ ಅಂದರೆ ಒಂದು ವಾಕ್ಯದಲ್ಲಿ ವಸ್ತು ಎಲ್ಲಿ ಇದೆ ಅಥವಾ ವ್ಯಕ್ತಿ ಎಲ್ಲಿ ಇದ್ದಾನೆ ಅಥವಾ ಕೆಲಸ ಯಾವಾಗ ನಡೀತದೆ ಎಂದು ತೋರಿಸುವ ಪದ. ಮೊದಲು ಸ್ಥಳ ಸೂಚಕ ಪ್ರಿಪೊಸಿಷನ್ಸ್ ಆಫ್ ಪ್ಲೇಸ್. ಇವು ಒಂದು ವಸ್ತು ಎಲ್ಲಿ ಇದೆ ಅಥವಾ ವ್ಯಕ್ತಿ ಎಲ್ಲಿ ಇದ್ದಾನೆ ಎಂದು ತೋರಿಸ್ತವೆ. ಅಂದರೆ ಒಳಗೆ, ನಲ್ಲಿ, ಒಂದು ಆವರಣ ಅಥವಾ ಜಾಗದ ಒಳಗಿರುವುದನ್ನು ಸೂಚಿಸುತ್ತದೆ. ಶಿ ಲಿವ್ಸ್ ಇನ್ ಬ್ಯಾಂಗ್ಳೂರು. ಅವಳು ಬೆಂಗಳೂರಿನಲ್ಲಿ ವಾಸಿಸುತ್ತಾಳೆ. ದ ಕೀ ಈಸ್ ಇನ್ ಮೈ ಪಾಕೆಟ್. ಕೀ ನನ್ನ ಜೇಬಿನ ಒಳಗೆ ಇದೆ. ಆನ್ ಅಂದರೆ ಮೇಲೆ, ಒಂದು ಮೇಲ್ಮೈಗೆ ತಾಗಿಕೊಂಡಿರುವುದನ್ನು ಸೂಚಿಸುತ್ತದೆ. ಯಾವುದೇ ವಸ್ತುವಿಗೆ ತಾಗಿರಬೇಕು. ದ ಫೋನ್ ಈಸ್ ಆನ್ ದ ಟೇಬಲ್. ಫೋನ್ ಟೇಬಲ್ ಮೇಲೆ ಇದೆ. ನೆಕ್ಸ್ಟ್ ಆ್ಯಟ್ ಅಂದರೆ ಬಳಿ, ಹತ್ತಿರ, ಒಂದು ನಿರ್ದಿಷ್ಟ ಸ್ಥಳ ಅಥವಾ ಬಿಂದುವನ್ನು ಸೂಚಿಸ್ತದೆ. ಅಂದರೆ ಅದು ಪಾಯಿಂಟ್. ಆ್ಯಟ್ ಅಂದರೆ ಅಲ್ಲೇ ಇರಬೇಕು, ಅದು ಪಾಯಿಂಟ್. ಹೀ ಈಸ್ ಆ್ಯಟ್ ದ ಡೋರ್. ಅವನು ಬಾಗಿಲ ಬಳಿ ಇದ್ದಾನೆ ಅಂದರೆ ಬಾಗಿಲಲ್ಲೇ ಇದ್ದಾನೆ. ನೆಕ್ಸ್ಟ್ ಅಂಡರ್ ಅಂದರೆ ಕೆಳಗೆ, ಒಂದು ವಸ್ತುವಿನ ಕೆಳಭಾಗದಲ್ಲಿ ಇರುವುದನ್ನು ತಿಳಿಸುತ್ತದೆ. ಕ್ಯಾಟ್ ಈಸ್ ಅಂಡರ್ ದ ಬೆಡ್. ಬೆಕ್ಕು ಹಾಸಿಗೆಯ ಕೆಳಗೆ ಇದೆ. ದ ಬಾಲ್ ಈಸ್ ಅಂಡರ್ ದ ಚೇರ್. ಬಾಲ್ ಕುರ್ಚಿಯ ಕೆಳಗೆ ಇದೆ. ಅಬವ್ ಅಂದರೆ ಮೇಲೆ, ನಮಗಿಂತ ಎತ್ತರದಲ್ಲಿ ಅಥವಾ ನೇರ ತಲೆಯ ಮೇಲೆ ಇರುವುದನ್ನು ಸೂಚಿಸುತ್ತದೆ. ದ ಸ್ಕೈ ಈಸ್ ಅಬವ್ ಅಸ್. ಆಕಾಶವು ನಮ್ಮ ತಲೆಯ ಮೇಲೆ ಇದೆ. ಬಿಹೈಂಡ್ ಅಂದರೆ ಹಿಂದೆ, ಯಾವುದಾದರೂ ವಸ್ತುವಿನ ಹಿಂಭಾಗದಲ್ಲಿರುವುದನ್ನು ತಿಳಿಸುತ್ತದೆ. ದ ಸನ್ ಹಿಡ್ ಬಿಹೈಂಡ್ ದಿ ಕ್ಲೌಡ್ಸ್. ಸೂರ್ಯ ಮೋಡಗಳ ಹಿಂದೆ ಅಡಗಿದನು. ನೆಕ್ಸ್ಟ್ ನಿಯರ್ ಅಂದರೆ ಹತ್ತಿರ, ಸಮೀಪದಲ್ಲಿರುವುದನ್ನು ಸೂಚಿಸುತ್ತದೆ. ದ ಸ್ಕೂಲ್ ಈಸ್ ನಿಯರ್ ಮೈ ಹೌಸ್. ಶಾಲೆ ನನ್ನ ಮನೆಯ ಹತ್ತಿರ ಇದೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಅಂದರೆ ಬದಿಗೆ ಅಥವಾ ಮಗ್ಗಲಲ್ಲಿ ಅಂತ ಹೇಳ್ಬೋದು ನಾವು. ಒಂದು ವಸ್ತುವಿನ ಪಕ್ಕದಲ್ಲಿ ಅಥವಾ ಪಾರ್ಶ್ವದಲ್ಲಿರುವುದನ್ನು ಸೂಚಿಸುತ್ತದೆ. ಸ್ಟ್ಯಾಂಡ್ ಬಿಸೈಡ್ ಮೀ. ನನ್ನ ಪಕ್ಕದಲ್ಲಿ ನಿಲ್ಲು. ನೆಕ್ಸ್ಟ್ ಕಾಲಸೂಚಕ ಪ್ರಿಪೊಸಿಷನ್ಸ್ಗಳು. ಪ್ರಿಪೊಸಿಷನ್ಸ್ ಆಫ್ ಟೈಮ್. ಇವು ಕೆಲಸ ಯಾವಾಗ ನಡೆಯುತ್ತದೆ ಎಂದು ತಿಳಿಸುತ್ತವೆ. ಆ್ಯಟ್ ಅಂದರೆ ನಿಖರವಾದ ಸಮಯಕ್ಕೆ. ಆ್ಯಟ್ ಅಲ್ಲಿ ಪ್ಲೇಸಿಗೆ ಪಾಯಿಂಟ್ ಅಂತ ಹೇಳ್ತೇವೆ, ಪಾಯಿಂಟ್ ಆಫ್ ಪ್ಲೇಸ್. ಇದು ಪಾಯಿಂಟ್ ಆಫ್ ಟೈಮ್, ಅದೇ ಸಮಯಕ್ಕೆ ನಿಖರವಾದ ಸಮಯವನ್ನು ಹೇಳುವಾಗ ಬಳಕೆಯಾಗುತ್ತದೆ. ಐ ವೇಕಪ್ ಅಟ್ 7 o'clock ಅಂದರೆ ನಾನು 7 ಗಂಟೆಗೆ ಶಾರ್ಪ್ ಎದ್ದೇಳುತ್ತೇನೆ. ಐಲ್ ಕಾಲ್ ಯು ಅಟ್ 6 PM. ನಾನು ನಿನಗೆ 6 ಗಂಟೆಗೆ ಶಾರ್ಪ್ ಕಾಲ್ ಮಾಡ್ತೀನಿ. ಆಫ್ಟರ್ ಅಂದರೆ ನಂತರ, ಒಂದು ಸಮಯದ ನಂತರ ನಡೆಯುವ ಕ್ರಿಯೆ. ಐ ವಿಲ್ ಕಾಲ್ ಯು ಆಫ್ಟರ್ ಲಂಚ್. ನಾನು ಊಟದ ನಂತರ ಫೋನ್ ಮಾಡುತ್ತೇನೆ. ಸಿ ಯು ಆಫ್ಟರ್ ಕ್ಲಾಸ್. ಕ್ಲಾಸ್ ಆದ ನಂತರ ಸಿಗೋಣ. ಆನ್ ಅಂದರೆ ದಂದು, ನಿರ್ದಿಷ್ಟ ದಿನ ಅಥವಾ ದಿನಾಂಕವನ್ನು ಹೇಳುವಾಗ ಬಳಸುತ್ತೇವೆ. ವಿ ಪ್ಲೇ ಆನ್ ಸಂಡೇಸ್. ನಾವು ಭಾನುವಾರದಂದು ಆಡುತ್ತೇವೆ. ಇನ್ ಅಂದರೆ ನಲ್ಲಿ, ತಿಂಗಳು, ವರ್ಷ ಅಥವಾ ದೀರ್ಘ ಸಮಯವನ್ನು ಸೂಚಿಸುತ್ತದೆ. ಸ್ಕೂಲ್ ಸ್ಟಾರ್ಟ್ಸ್ ಇನ್ ಜೂನ್. ಶಾಲೆ ಜೂನ್ನಲ್ಲಿ ಶುರುವಾಗುತ್ತದೆ. ಬಿಫೋರ್ ಅಂದರೆ ಮೊದಲು, ಒಂದು ಸಮಯಕ್ಕಿಂತ ಮುಂಚೆ ನಡೆಯುವ ಕ್ರಿಯೆ. ವಾಶ್ ಹ್ಯಾಂಡ್ಸ್ ಬಿಫೋರ್ ಡಿನ್ನರ್. ಊಟಕ್ಕೆ ಮೊದಲು ಕೈ ತೊಳೆಯಿರಿ. ಡ್ಯೂರಿಂಗ್ ಅಂದರೆ ಆ ಅವಧಿಯಲ್ಲಿ, ಆ ಸಮಯದಲ್ಲಿ, ಒಂದು ಘಟನೆ ನಡೆಯುತ್ತಿರುವಾಗ. ಡೋಂಟ್ ಸ್ಲೀಪ್ ಡ್ಯೂರಿಂಗ್ ದ ಕ್ಲಾಸ್. ಕ್ಲಾಸ್ ನಡೆಯುವ ಸಮಯದಲ್ಲಿ ನಿದ್ರಿಸಬೇಡಿ. ಸಿನ್ಸ್ ಅಂದರೆ ಇಂದಿನವರೆಗೆ, ಅಲ್ಲಿಂದ ಇಲ್ಲಿನವರೆಗೆ ಅಂದರೆ ಆ ಸಮಯದಿಂದ, ಒಂದು ನಿರ್ದಿಷ್ಟ ಸಮಯದಿಂದ ಇಲ್ಲಿಯವರೆಗೆ ನಡೆಯುತ್ತಿರುವ ಕ್ರಿಯೆ. ಇಟ್ಸ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ. ಅಂಟಿಲ್ ಅಂದರೆ ಒಂದು ಸಮಯ ಬರುವವರೆಗೆ. ವೇಟ್ ಅಂಟಿಲ್ ಐ ಕಮ್. ನಾನು ಬರುವವರೆಗೆ ಕಾಯು. ಬೈ ಅಂದರೆ ವೇಳೆಗೆ, ನಿಗದಿತ ಸಮಯದ ಒಳಗಾಗಿ. ಫಿನಿಶ್ ದಿಸ್ ಬೈ 5 PM. 5 ಗಂಟೆಯ ಒಳಗೆ ಇದನ್ನು ಮುಗಿಸು. ಇನ್ನೂ ಸಹ ಪ್ರಿಪೊಸಿಷನ್ಸ್ ಇದೆ, ನನಗೆ ಒಮ್ಮೆಲೆ ಎಲ್ಲ ತಗೊಳ್ಳೋದಿಲ್ಲ ನಾನು. ಉಳಿದದನ್ನು ನಾಳೆ ಕಲಿಸ್ತೇನೆ. ಸೊ ಇಷ್ಟು ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.